ಎಲ್ಲಿ ಜಾಗ ಬಿಡು. ರೀ ಶುಭ ಅವ್ರೆ ಏನ್ರಿ ಒಣಗಿರೋ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ಯಾವಾಗ್ಲೂ ಡೈಲಿ ಇದೇ ಗೋಳಾಯ್ತಲ್ಲ ನಿಮ್ದು. ಸಾರಿ ಕಣ್ರಿ, ಗೊತ್ತಾಗ್ಲಿಲ್ಲ. ಒಳಗ್ ಪಾತ್ರೆ ತೊಳಿತಿದ್ದೆ, ನೀರ್ ತುಂಬಿದೆ, ಗೊತ್ತಾಗ್ಲಿಲ್ಲ. ಸಾರಿ ಹೇಳಿದ ತಕ್ಷಣ ಬಟ್ಟೆ ಒಣಗ್ಬಿಡತ್ತಾ? ಒಂದು ವಾಟರ್ ಲೆವೆಲ್ ಕಂಟ್ರೋಲರ್ ಹಾಕ್ಸ್ಕೊಳಕ್ಕಾಗಲ್ವಾ? ಹಾಕ್ಸ್ಕೋಬೇಕಣ್ರಿ, ಆದ್ರೆ ಎಲ್ಲಿ ಹಾಕ್ಸೋದು ಅಂತಾನೆ ಗೊತ್ತಿಲ್ಲ. ಬನ್ನಿ ತೋರ್ಸ್ಕೊಡ್ತೀನಿ, ನಾವು ಹಾಕ್ಸಿದೀವಿ. ಯಾವ್ದು ಹಾಕ್ಸ್ಬೇಕು ಅಂತ ತೋರ್ಸ್ಕೊಡ್ತೀನಿ ಬನ್ನಿ. ಬನ್ರಿ ಶುಭ ಅವ್ರೆ, ನಾವು ಹಾಕ್ಸಿದೀವಿ, ತೋರ್ಸ್ಕೊಡ್ತೀನಿ ಬನ್ನಿ. ನೋಡ್ರಿ, ಇದೆ ಅದು ವಾಟರ್ ಲೆವೆಲ್ ಕಂಟ್ರೋಲರು, ಸೀಗಲ್ ಟೆಕ್ನಾಲಜಿ ಅಂದ್ಬಿಟ್ಟು. ನಾವು ಹಾಕ್ಸಿ 7 years ಆಯ್ತು. ಇನ್ನೂವರೆಗೂ ಎಂತ ಪ್ರಾಬ್ಲಮ್ ಬಂದಿರಲಿಲ್ಲ. ಒಂದ್ಸರಿ ಮಾತ್ರ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಕಂಪನಿಯವ್ರಿಗೆ ಕಾಲ್ ಮಾಡಿದ್ವಿ, ಅವರೇ ಬಂದು ರೆಡಿ ಮಾಡ್ಕೊಟ್ಟೋದು. ಪ್ರಾಬ್ಲಮ್ ಏನೂ ಆಗಲ್ಲ, ತುಂಬಾ ಚೆನ್ನಾಗಿದೆ. ಇದನ್ನೇ ಹಾಕ್ಸ್ಕೊಳ್ಳಿ. ಎಷ್ಟಾಗತ್ತೆ? ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಸರಿ ರೀ, ಆದಷ್ಟು ಬೇಗ ನಾವು ವಾಟರ್ ಲೆವೆಲ್ ಕಂಟ್ರೋಲರ್ ಹಾಕಿಸ್ತೀವಿ. ಬೇಗ ಹಾಕ್ಸ್ರಿ, ಸ್ವಲ್ಪ ಬೇಗ ಹಾಕ್ಸ್ಕೊಳ್ಳಿ. ಸ್ವಲ್ಪ ನಂಗೆ ಕೆಲಸ ಇದೆ, ಬರ್ತೀನಿ. ಸರಿ. ಶುಭ ಅವ್ರೆ, ಹಾಕಿಸ್ತೀರಾ? ಸೀಗಲ್ ಟೆಕ್ನಾಲಜಿದೆ ಹಾಕ್ಸಿ. ಯಾಕಂದ್ರೆ ಅದು ಒಳ್ಳೆ ಸರ್ವಿಸ್ ಇದೆ, ತುಂಬಾ ಒಳ್ಳೆ ಬ್ರ್ಯಾಂಡು. ಪ್ರೈಸ್ ಕೂಡ ಕಡಿಮೆ. ನಿಮಗೆ ಕರೆಂಟ್ ಸೇವ್ ಆಗುತ್ತೆ, ವಾಟರ್ ಸೇವ್ ಆಗುತ್ತೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಬೇಗ ಸರ್ವಿಸ್ ಕೊಡ್ತಾರೆ. ಮತ್ತೆ ನೀವು ಈ ತರ ಕಾಲ್ ಕುಂತ್ಕೊಂಡು ಓಡಾಡೋದು ತಪ್ಪುತ್ತೆ, ನಮ್ಮ ಬಟ್ಟೆನೂ ಒಣಗುತ್ತೆ. ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಪಾರ್ಟ್ನರ್ಸ್, ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫ್ರೆಂಡ್ಸ್ ಜೊತೆ ಹಾಗೂ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಹೆಚ್ಚಿನ ಸಪೋರ್ಟ್ ಮಾಡಿ. ಪಾರ್ಟ್ನರ್ಸ್, ವಿಡಿಯೋಲಿ ನಾವು ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಹಾಗೂ ಇಂಡಿಕೇಟರ್ನ್ನು ಮ್ಯಾನುಫ್ಯಾಕ್ಚರಿಂಗ್, ಸೇಲ್ಸ್, ಸರ್ವಿಸ್ ಮಾಡುವಂತಹ ಕಂಪ್ನಿಯಾದ ಸೀಗಲ್ ಟೆಕ್ನಾಲಜೀಸನ್ನು ಪರಿಚಯಿಸುತ್ತಿದ್ದೇವೆ. ಬನ್ನಿ, ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನ ಈ ಕಂಪ್ನಿ ಓನರ್ ಆದಂತಹ ಶ್ರೀನಿವಾಸ್ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಶ್ರೀನಿವಾಸ್ ಸರ್, ನಮಸ್ತೆ. ನಮಸ್ಕಾರ ಸರ್. ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್.
ಕಾನ್ಸಂಟ್ರೇಟ್ ಮಾಡೋಂಥ ಪ್ರಾಡಕ್ಟ್ ಇದು. ಹೌದು ಸರ್. ಜಾಸ್ತಿ ಕಮರ್ಷಿಯಲ್ಲು, ಇಂಡಸ್ಟ್ರಿಯಲ್ಲು, ಹಾಸ್ಪಿಟಲ್ಸು, ಹೋಟೆಲ್ಸು ಇಂಥದಕ್ಕೆ ಜಾಸ್ತಿ ಮೂವಿಂಗ್ ತೊಗೊಳ್ತಾರೆ. ಯಾಕೆ ಅಂತಂದರೆ ಲೆವೆಲ್ಸ್ ಅಬ್ಸರ್ವೇಷನ್ನು ಅವ್ರಿಗೆ ಬೇಗ ಗೊತ್ತಾಗುತ್ತೆ. ಹಾಗಾಗಿ ಈ ಡಿಜಿಟಲ್ ಲೆವೆಲ್ ಇಂಡಿಕೇಟ್ರ್ ಚೆನ್ನಾಗಿದೆ ಸರ್. ಸಿಂಗಲ್ ಡಿಲಕ್ಸ್ ಮಾಡಲಲ್ಲಿ ಸಂಪ್ ಆ್ಯಂಡ್ ಬೋರ್ ಆಟೋ ಚೇಂಜ್ ಓವರ್ ಅಂತ. ಸಂಪ್ ಆ್ಯಂಡ್ ಬೋರ್ ಆಟೋ ಚೇಂಜ್ ಓವರ್ ಅಂದರೆ ಒಂದೇ ಸಿಸ್ಟಮಲ್ಲಿ ಒಂದು ಬೋರ್ವೆಲ್ಲು, ಒಂದು ಸಂಪಿಂದನೂ ಮೇಲೆ ಟ್ಯಾಂಕಿಗೆ ಹೋಗಿ ಬೋರಿಂದನೂ ಮೇಲೆ ಟ್ಯಾಂಕಿಗೆ ಒಂದೇ ಟ್ಯಾಂಕಿಗೆ ನೀರು ಹೋದಾಗ ಕ್ಲೈಂಟ್ಗಳು ಒಂದೇ ಸಿಸ್ಟಮ್ ನಮಗೆ ಇನ್ಸ್ಟಾಲೇಷನ್ ಬೇಕಂದಾಗ ಈ ಪ್ರಾಡಕ್ಟ್ ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ಫಸ್ಟ್ ಪ್ರಿಫರೆನ್ಸು ಮೇಲೆ ಟ್ಯಾಂಕಲ್ಲಿ ನೀರು ಖಾಲಿ ಆದಾಗ ಸಂಪಿಂದ ಮೇಲೆ ಟ್ಯಾಂಕಿಗೆ ಆಟೋಮೆಟಿಕ್ ಆನ್ ಆಟೋಮೆಟಿಕ್ ಆಫ್ ವರ್ಕ್ ಆಗ್ತಾ ಇರುತ್ತೆ. ಸಂಪಲ್ಲಿ ಯಾವಾಗ ನೀರು ಖಾಲಿ ಆಗುತ್ತೋ ಲೋ ಲೆವೆಲ್ ಖಾಲಿ ಆದ ತಕ್ಷಣ ಆಟೋಮೆಟಿಕ್ ಸಂಪ್ ಮೋಟ್ರ್ ಆಫ್ ಆಗಿಬಿಟ್ಟು ಬೋರ್ವೆಲ್ನ ಆಟೋಮೆಟಿಕ್ ಆಗಿ ಆನ್ ಮಾಡಿಸುತ್ತೆ ಇದು ಸಿಸ್ಟಮು. ಬೋರ್ವೆಲ್ ಆನ್ ಆಗಿ ಟ್ಯಾಂಕ್ ಫಿಲ್ ಆಗಿ ಆಟೋಮೆಟಿಕ್ ವರ್ಕ್ ಮಾಡ್ತಾ ಇರುತ್ತೆ. ಯಾವಾಗ ಬೋರ್ವೆಲ್ ರನ್ನಿಂಗ್ ಇದ್ದಾಗ ನಿಮ್ಮ ಕಾರ್ಪೊರೇಷನ್ ನೀರು ಸಂಪಿಗೆ ನೀರು ಮ್ಯಾಕ್ಸಿಮಮ್ ಲೆವೆಲ್ ಬಂದ ತಕ್ಷಣ ಬೋರ್ವೆಲ್ ಮೋಟ್ರನ್ನ ಆಫ್ ಮಾಡಿಸಿ ಸಂಪ್ ಮೋಟ್ರನ್ನ ಆಟೋಮೆಟಿಕ್ ರನ್ ಮಾಡಿಸುತ್ತೆ. ಇದರಲ್ಲಿ ನಮ್ಮ ವಿಶೇಷತೆ ಏನಂದರೆ ಇಲ್ಲಿ ಸೇಮ್ ಅದೇ ಥರ ಇನ್ನೊಂದು ಸೆಲೆಕ್ಟ್ ಬಟನ್ ಇದೆ. ಇಲ್ಲಿ ಬೋತ್ ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ ಈಗ ನಾನು ಏನು ಇಷ್ಟುವರೆಗೂ ಎಕ್ಸ್ಪ್ಲೈನ್ ಮಾಡೋದಲ್ಲ ಅದು ರೆಗ್ಯುಲರಾಗಿ ವರ್ಕ್ ಮಾಡುತ್ತೆ. ಆಟೋಮೆಟಿಕ್ ಆನು ಆಟೋಮೆಟಿಕ್ ಆಫು ಸಂಪ್ ಆ್ಯಂಡ್ ಬೋರ್ ಆಟೋ ಚೇಂಜ್ ಓವರ್ ಆಗಿ. ನಮಗೆ ಸಂಪು ಬೇಡ, ಬೋರ್ವೆಲ್ ಈಗ ಆಲ್ಟರ್ನೇಟಿವ್ ಸಂಪ್ ಆ್ಯಂಡ್ ಬೋರ್ ಚೇಂಜ್ ಆಗೋದು ಬೇಡ, ಬರೀ ನಮ್ಗೆ ಸಂಪೇ ರನ್ ಆಗಲಿ ಅಂತ ಅನ್ನೋದಾದರೆ ಈ ಬಟನ್ನ ಒಂದು ಸಲ ಸೆಲೆಕ್ಟ್ ಮಾಡಿದ್ರೆ ಸಂಪಿಗೆ ಮಾತ್ರ ಸೆಲೆಕ್ಟ್ ಆಗುತ್ತೆ. ಸಂಪಿಗೆ ಸೆಲೆಕ್ಟ್ ಆಗಿ ಬರೀ ಓನ್ಲಿ ಸಮ್ ಟು ಓವರ್ ಟ್ಯಾಂಕ್ ಆಟೋಮೆಟಿಕ್ ರನ್ ಆಗ್ತಾ ಇರುತ್ತೆ. ಯಾವಾಗ ನಿಮಗೆ ಸಂಪಲ್ಲಿ ನೀರು ಇಲ್ವೋ ಆವಾಗ ಮತ್ತೊಂದು ಸಲ ಹೋಗ್ಬಿಟ್ಟು ಈ ಸೆಲೆಕ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಈ ಬೋರ್ ಆಪ್ಷನ್ಸ್ಗೆ ಹೋಗುತ್ತೆ. ಬೋರ್ ಆಪ್ಷನ್ಸ್ಗೆ ಹೋದಾಗ ಬರೀ ಕಂಟಿನ್ಯೂ ಬೋರ್ವೆಲ್ ಟು ಓವರ್ ಟ್ಯಾಂಕ್ ಆಟೋಮೆಟಿಕ್ ರನ್ ಆಗ್ತಾ ಇರುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ ಥರ ಆಪ್ಷನ್ಸ್ ಬೇಕೋ ಆ ಥರ ನೀವೇ ರನ್ ಮಾಡ್ಕೋಬೋದು. ಇದು ನಮ್ಮಲ್ಲಿರೋಂಥ ವಿಶೇಷತೆ ಪ್ರಾಡಕ್ಟು. ಸರ್ ಹೇಳಿ ಸರ್. ನಾರ್ಮಲ್ ಆಗಿ ಕಸ್ಟಮರ್ಸ್ ವಾಟರ್ ಲೆವೆಲ್ ಕಂಟ್ರೋಲರ್ಸ್ ಏನು ಹಾಕ್ಸ್ಕೋಬೇಕು, ಅದರ ಅಡ್ವಾಂಟೇಜಸ್ ಏನು? ಸರ್, ಇದು ಕಂಟ್ರೋಲರ್ ಇನ್ಸ್ಟಾಲೇಷನ್ ಮಾಡಿಕೊಂಡು ಅಡ್ವಾಂಟೇಜ್ ಏನಪ್ಪ ಅಂದರೆ ಸಂಪಲ್ಲಿ ಲೆವೆಲ್ ಇವರು ಟ್ಯಾಂಕಲ್ಲಿ ನೀರು ಖಾಲಿ ಆದಾಗ ಹೋಗಿ ಸಂಪಲ್ಲಿ ನೀರು ಇದೆಯಾ ಇಲ್ವಾ ನೋಡಿಕೊಂಡು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋದ್ರ ಬದಲು ಇದು ಎಲ್ಲ ಲೆವೆಲ್ಸು ಅದೇ ನೋಡಿಕೊಂಡು ಸಂಪಲ್ಲಿ ಓವರ್ ಟ್ಯಾಂಕಲ್ಲಿ ಇದೇ ಲೆವೆಲ್ಸ್ ನೋಡಿಕೊಂಡು ಆನ್ ಮಾಡೋದ್ರಿಂದ ಆಟೋಮೆಟಿಕ್ ಆನ್ ಮಾಡಿ ಆಟೋಮೆಟಿಕ್ ಆಫ್ ಮಾಡೋದ್ರಿಂದ ಇದು ತುಂಬ ಅಡ್ವಾಂಟೇಜ್. ಮೇಯ್ನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ವಾಟರ್ ಸೇವ್ ಕಾನ್ಸೆಪ್ಟು ಕಂಪಲ್ಸರಿ ಬೇಕೇ ಬೇಕು. ಇದನ್ನು ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೋದ್ರಿಂದ ಇದು ಲೆವೆಲ್ಸ್ ನೋಡಿಕೊಂಡು ಟೈಮ್ ನೋಡ್ಕೊಂಡು ಆನ್ ಮಾಡ್ಕೊಳ್ಳೋದ್ರಿಂದ ನೀರು ಸೇವ್ ಆಗುತ್ತೆ. ಇದು ಮತ್ತೊಂದು ಸೇವಿಂಗ್ಸ್ ಏನಪ್ಪ ಅಂದರೆ ಕರೆಂಟ್ ಸೇವ್ ಆಗುತ್ತೆ. ಎಕ್ಸೆಸ್ ನೀರು ಓವರ್ಫ್ಲೋ ಆಗಿ ಎಕ್ಸ್ಟ್ರಾ ಟೈಮ್ ಓಡಿ ಅದು ಮೋಟ್ರನ್ನ ಅನ್ಲಿಮಿಟೆಡ್ ರನ್ ಆಗೋದ್ರ ಬದಲು ಕೆಲವರು ಮೋಟ್ರ್ ಸ್ವಿಚ್ ಹಾಕ್ಬಿಟ್ಟು ಮನೆಯಿಂದ ಆಚೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಅಂಥ ಟೈಮು ಇದು ಲೆವೆಲ್ಸ್ ನೋಡಿಕೊಂಡು ಅದೇ ಕಟ್ ಆಫ್ ಮಾಡೋದ್ರಿಂದ ವಾಟ್ರೂ ಸೇವ್ ಆಗುತ್ತೆ, ಪವರು ಸೇವ್ ಆಗುತ್ತೆ. ಮೋಟ್ರು ಬರ್ನ್ ಆಗಿ ಅವ್ರಿಗೆ ಡ್ಯಾಮೇಜ್ ಆಗಿ ಕಾಸ್ಟ್ ಆಫ್ ಎಕ್ಸ್ಪೆನ್ಸು ಅಷ್ಟೆಲ್ಲ ಅವಾಯ್ಡ್ ಆಗಿ ಇದು ವರ್ಕ್ ಮಾಡೋದ್ರಿಂದ ಇದೊಂದು ಮೇಜರ್ ಅಡ್ವಾಂಟೇಜ್ ಪ್ರತಿಯೊಬ್ಬರಿಗೂ ಇದೆ ಸರ್. ಸರ್, ಈಗ ಪ್ರೆಸೆಂಟ್ ಹಾಂ ಸರ್, ಯಾವ್ಯಾವ ಲೊಕೇಶನ್ ಒಂದು ಬಿಸ್ನೆಸ್ ನಡೀತಿದೆ? ಲೈಕ್ ಬೆಂಗಳೂರು, ಔಟ್ ಆಫ್ ಕರ್ನಾಟಕ ಎಲ್ಲೇನು ಮಾಡ್ತೀರಾ ಸರ್? ಸರ್, ನಾವು ಬಿಸ್ನೆಸ್ಸು ಸ್ಟಾರ್ಟಿಂಗ್ ಇಲ್ಲಿ ಶುರು ಮಾಡಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಮಾಡಿದ್ದೀವಿ. ಮೇಯ್ನು ಟೌನ್ ಲಿಮಿಟ್ಸು, ನೆಕ್ಸ್ಟ್ ಡಿಸ್ಟಿಕ್ ಲೆವೆಲ್ ಇವಾಗ ಆಲ್ಮೋಸ್ಟ್ ಹೊಸಪೇಟೆ, ಬೀದರ್ಸ್ ಏರ್ಪೋರ್ಟ್ಗೆ ಹಾಕಿದ್ದೀವಿ ನಾವು. ಮೈಸೂರಲ್ಲಿ ಜಾಸ್ತಿ ಮೂವಿಂಗ್ ಇದೆ, ನಂಜನಗೂಡು ಮತ್ತು ತುಮಕೂರು ಮತ್ತು ಹೀಗೆ ಚಿತ್ರದುರ್ಗ. ಆಲ್ಮೋಸ್ಟ್ ಎಲ್ಲ ಕಡೆ ಡಿಸ್ಟಿಕ್ಸ್ ಏನು ಲೆವೆಲ್ಸ್ ಇದೆಯೋ ಇಲ್ಲಿಂದ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರು ಲಿಂಕಿಂದನೇ ಇಲ್ಲಿಗೆ ನಮಗೆ ಇದೇ ಬೇಕು ಅಂತ ಕರ್ಕೊಂಡೋಗಿ ಇನ್ಸ್ಟಾಲೇಷನ್ ಮಾಡಿಸ್ಕೊತಾರೆ ಸರ್. ಹಾಗಾಗಿ ಮೇಜರಾಗಿ ನಾವು ಇಲ್ಲಿ ಬೆಂಗಳೂರಲ್ಲಿ ಎನಿ ಏರಿಯಾ, ರೂರಲ್ ಆಗ್ಬೋದು, ಅರ್ಬನ್ ಆಗ್ಬೋದು, ಸಿಟಿ ಏರಿಯಾ, ಎನಿ ಲೊಕೇಶನ್ ಎಲ್ಲ ಕಡೆನೂ ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ, ಸರ್ವೀಸು ಕೊಡ್ತೀವಿ. ಹಾಗೆಯೇ ಯಾವುದೇ ಕಂಪ್ನಿ ಆದಂಥ ಪ್ರಾಡಕ್ಟ್ ಇದ್ದರೂ ಕೂಡ ನಮಗೆ ಸರ್ವಿಸ್ ಬೇಕಂತ ಕ್ಲೈಂಟ್ಸ್ ಕರೆದ್ರೆ ನಾವು ಹೋಗಿ ಅದನ್ನು ಸರ್ವಿಸು ಮಾಡಿಕೊಟ್ಟು ಕ್ಲಿಯರ್ ಮಾಡಿಕೊಡ್ತೀವಿ ಸರ್. ಸರ್, ಇವಾಗ ನೀವು ಸರ್ವಿಸಸ್ ಅಂತ ಹೇಳಿದ್ರೆ, ಹಾಂ ಸರ್. ಇವಾಗ ನಾರ್ಮಲ್ ಆಗಿ ಒಬ್ಬ ಕಸ್ಟಮರ್ ನಿಮ್ಮ ಹತ್ರ ಪ್ರಾಡಕ್ಟ್ ತೊಗೊಂಡು ಸರ್ವಿಸ್ಗೋಸ್ಕರ ನಿಮ್ಮ ಹತ್ರ ಹೇಗೆ ರೀಚ್ ಔಟ್ ಆಗ್ತಾರೆ ಸರ್? ಸರ್, ಇದು ಮೇಜರ್ ಪಾಯಿಂಟ್ ನೀವು ಕೇಳಿದ ಕ್ವಶನ್ನು, ಭಾಳ ಇಂಪಾರ್ಟೆಂಟ್ ಕ್ವಶನ್ನು ಸರ್. ಇದು ನಮ್ಮದೇ ಓನ್ ಡೆಡಿಕೇಟೆಡ್ ಕಸ್ಟಮರ್ ಕೇರ್ ಸರ್ವಿಸ್ ಸೆಂಟರ್ ಇದೆ.
ಈ ನಮ್ಮ ಸರ್ವಿಸ್ ಸೆಂಟರ್ ಬಂದು 9 to 6 ವರ್ಕ್ ಮಾಡುತ್ತೆ. ನಾವು 6 ಅಂದರೆ ಬೆಳಗ್ಗೆ 9 ಬೆಳಿಗ್ಗೆ 9ರಿಂದ 6 ಗಂಟೆವರೆಗೂ. ಸೊ ನಾವು ಇಲ್ಲಿ ಕಸ್ಟಮರ್ ಕೇರ್ ಕಂಟಿನ್ಯೂ ರನ್ನಿಂಗ್ ಇರುತ್ತೆ. ಸೊ ನಾವು ಇನ್ಸ್ಟಾಲೇಷನ್ ಮಾಡಿದಾಗ ಆಲ್ ಡೀಟೇಲ್ಸ್ ಕಸ್ಟಮರ್ ಕೇರ್ದು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು, ಅದನ್ನೆಲ್ಲನೂ ಇನ್ಸ್ಟಾಲೇಷನ್ ಮಾಡಿದಾಗ ಸರ್ವಿಸ್ಗೆ ಹೋದಾಗ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟು ಬಂದಿರ್ತೀವಿ. ಅಲ್ಲಿಗೆ ಅವರು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಾವು ಇದನ್ನು ಸರ್ವಿಸ್ ನೋಟ್ ಮಾಡಿಕೊಂಡು ವಿತಿನ್ 1 or 2 ಡೇಸಲ್ಲಿ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ಸರ್ವಿಸ್ ಕೊಡ್ತೀವಿ ಸರ್ ನಾವು. ಸೊ ಅಕಸ್ಮಾತ್ ನಾವು ಹೋಗಿ ಅಟೆಂಡ್ ಮಾಡೋಕ್ಕೂ ಮುಂಚೆ ಅವ್ರಿಗೆ ಎಮರ್ಜೆನ್ಸಿ ಇದ್ದಂಥ ಸಮಯದಲ್ಲಿ ನಾವು ಆನ್ ದಿ ಫೋನ್ ಕಾಲ್ಸ್ ಮತ್ತು ವಿಡಿಯೋ ಕಾಲ್ಸ್ ಥ್ರೂ ಮುಖಾಂತರನೂ ಕಸ್ಟಮರ್ಗೆ ಸಜೆಷನ್ ಕೊಡ್ತೀವಿ. ಇನ್ನೂ ಎಮರ್ಜೆನ್ಸಿ ಇದ್ದಂಥ ಸಮಯದಲ್ಲಿ ನಾವು ಅವ್ರಿಗೆ ಯಾರಾದರೂ ನಮ್ಮ ಟೆಕ್ನಿಷಿಯನ್ ಆ ಏರಿಯಾ ಲೊಕಾಲಿಟಿಲಿದ್ದಾಗ ಸೊ ಡೈವರ್ಟ್ ಮಾಡಿ ಇಮಿಡಿಯೇಟ್ ಅಟೆಂಡ್ ಮಾಡೋಂಗೂ ನಾವು ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ ಸರ್. ಅದ್ರ ಜೊತೆಗೆ ನಾವು ಅಂತ ಇನ್ನೂ ಹೋಗ್ಲಿಕ್ಕೆ ಆಗೋಂಥ ಸಮಯದಲ್ಲಿ ನಮ್ಮ ಈ ಸ್ವಿಚ್ಚಲ್ಲಿ ಬಂದು ಡೈರೆಕ್ಟ್ ಮ್ಯಾನ್ಯಲ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಈ ಡೈರೆಕ್ಟ್ ಮ್ಯಾನ್ಯಲ್ನ ಅವರು ಫುಲ್ ಕೆಳಗಡೆ ಮಾಡಿಕೊಂಡ್ರೆ ನಮ್ಮ ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡೋಕ್ಕೂ ಬಿಫೋರ್ ಎಕ್ಸಿಸ್ಟಿಂಗ್ ಹೇಗೆ ಆಪ್ರೇಟ್ ಮಾಡ್ತಿದ್ರೋ ಆ ರೀತಿ ಅವರು ಆಪ್ರೇಟ್ ಮಾಡ್ಕೋಬೋದು ಸರ್. ಅಲ್ಲಿ ಅಷ್ಟು ಫೆಸಿಲಿಟಿ ಈ ಸಿಸ್ಟಮಲ್ಲಿ ಇದೆ ಸರ್. ಸರಿ ಸರ್, ಹಾಗಾದರೆ ಒಂದ್ಸಲ ನಿಮ್ಮ ಫ್ಯಾಕ್ಟ್ರಿ, ನಿಮ್ಮದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಏನೇನಾಗುತ್ತೆ ಮತ್ತು ನಿಮ್ಮ ಆಫೀಸ್ ಎಲ್ಲ ಒಂದ್ಸಲ ರೌಂಡ್ ನೋಡ್ಕೊಂಬರೋಣ. ಬನ್ನಿ ಸರ್, ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಷಣ್ಮುಖ ಅಂತೇಳಿ, ಸರ್ ಏನು ಮಾಡ್ಕೊಂಡಿದ್ದೀರಾ? ಟೆಕ್ನಿಕಲ್ ಇಂಜಿನಿಯರ್ ಆಗಿದ್ದೀನಿ. ಓಕೆ ಸರ್, ಈಗ ನೀವು ಸೀಗಲ್ ಟೆಕ್ನಾಲಜೀಸ್ ವಾಟರ್ ಲೆವೆಲ್ ಕಂಟ್ರೋಲ್ ಹಾಕ್ಸ್ಕೊಂಡಿದ್ದೀರಲ್ಲ, ಹೇಗಿದೆ ಸರ್ ಅದ್ರ ಫೀಡ್ಬ್ಯಾಕ್? ಹೌದು, ತುಂಬ ಚೆನ್ನಾಗಿದೆ. ಸರ್ವಿಸು ಅಷ್ಟೇ ಚೆನ್ನಾಗಿದೆ. ಓಕೆ, ಸೊ ನಿಮ್ಗೆ ಇನ್ ಟೈಮ್ ಸರ್ವಿಸ್ ಸಿಗ್ತಿದೆಯಾ? ಸಿಗ್ತಾರೆ, ಬಂದು ಸರ್ವಿಸ್ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ. ಯಾವುದೇ ಏನೇ ಪ್ರಾಬ್ಲಮ್ ಇದ್ದರೂ ಫೋನ್ ಮಾಡೋಕ್ಕೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ. ಓಕೆ, ಸೊ ಲೈಕ್ ನೀವು ಅವ್ರ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀರಾ ಅಥವಾ ಎಂಪ್ಲಾಯೀಸ್ಗೆ ಕಾಲ್ ಮಾಡ್ತೀರಾ ಸರ್? ಇಲ್ಲ, ಡೈರೆಕ್ಟ್ ಕಸ್ಟಮರಿಗೆ ಕಾಲ್ ಮಾಡ್ತೀವಿ. ಇಲ್ಲಾಂದರೆ ಎಂಪ್ಲಾಯ್ಸ್ ಕಾಂಟ್ಯಾಕ್ಟ್ ಅವಾಗ ಏನಾದ್ರು ಬಂದು ಸರ್ವಿಸ್ ಮಾಡಿ ಹೋಗಿದ್ದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಇಮಿಡಿಯೇಟ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು. ಸೊ ಯು ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಫೀಡ್ಬ್ಯಾಕ್. ಯಾ, ಥ್ಯಾಂಕ್ ಯು ಸರ್. ಓಕೆ.
ಸರ್ ತಮ್ಮ ಹೆಸರು? ಸಿದ್ದಪ್ಪ, ಸರ್ ಏನು ಮಾಡ್ಕೊಂಡಿದ್ದೀರಾ? ಫೆಸಿಲಿಟಿ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ. ಸೊ ಆರೋಗ್ಯ ಸೌಧದಲ್ಲಿ ಫೆಸಿಲಿಟಿ ಮ್ಯಾನೇಜರ್. Yes, sir. ಓಕೆ ಸರ್, ಸೀಗಲ್ ಟೆಕ್ನಾಲಜಿಸ್ದು ಪ್ರಾಡಕ್ಟ್ಸ್ ಕೊಂಡಿದ್ದೀರಲ್ಲ, ಹೇಗಿದೆ ಸರ್ ಅದು ಪ್ರಾಡಕ್ಟ್ ಸರ್ವಿಸಸ್ ಮತ್ತು ಅದರದ್ದು ವರ್ಕಿಂಗ್ ಎಲ್ಲ ಹೇಗಿದೆ? ಸರ್ ನಾವು ಈಗ ಇನ್ಸ್ಟಾಲ್ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದ್ದರಿಂದ 2021ಕ್ಕೆ ಸ್ಟಾರ್ಟ್ ಆಯಿತು. 2021ಕ್ಕೆ ಸ್ಟಾರ್ಟ್ ಆದಾಗ ನಾವು ವಾಟರ್ ಕಂಟ್ರೋಲ್ ಮಾಡೋಕ್ಕೊಂದು ಸೀಗಲ್ ಟೆಕ್ನಾಲಜಿ ಪ್ರಾಡಕ್ಟು ಯೂಸ್ ಮಾಡ್ತಾಯಿದ್ವಿ. ಇಲ್ಲಿವರೆಗೂ ಏನೇ ಇಂಟರಪ್ಷನ್ ಇಲ್ಲದೇ ಪ್ರತಿಯೊಂದು 100% ವರ್ಕಿಂಗ್ ಇತ್ತು. ಏನೋ ಒಂದು ನಮ್ಮದು ಶಾರ್ಟ್ ಸರ್ಕ್ಯೂಟು, ಏನೋ ನಮ್ಮದು ಎಲೆಕ್ಟ್ರಿಕಲ್ ಪ್ರಾಬ್ಲಮಿಂದ ಫಾಲ್ಟ್ ಆಗಿದೆ. ಅದಕ್ಕೆ ಬಿಟ್ಟರೆ ಸರ್ವಿಸು 100% ಇದೆ. ಏನಾದರೂ ಮಟೀರಿಯಲ್ ವ್ಯಾರಂಟಿ ಇದ್ದರೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಬಂದು ರಿಪ್ಲೇಸ್ ಮಾಡಿಬಿಡ್ತಾರೆ. ನಮಗೆ ಸರ್ವಿಸಿಂದ ಏನೂ ಪ್ರಾಬ್ಲಮ್ ಇಲ್ಲ. ವಾಟರ್ ಲೆವೆಲ್ಲು ಲೋ ಇಂದ ಹೈ ಲೆವೆಲ್ವರೆಗೂ ಕಂಟ್ರೋಲ್ ಆಗುತ್ತೆ. ಮೀಡಿಯಮ್ ಲೆವೆಲು, ಹೈ ಲೆವೆಲು, ಲೋ ಲೆವೆಲ್ ಎಲ್ಲ ಪ್ರತಿಯೊಂದು ಸೆಟ್ಟಿಂಗ್ ಇದೆ. ಆ ಲೆವೆಲಲ್ಲಿ ಸೆನ್ಸರ್ ಹಾಕ್ತಾರೆ. ಅದರ ಮುಖಾಂತರ ಏನು ಮಾಡ್ತೀವಿ ನಾವು ಕಂಟ್ರೋಲ್ ಮುಖಾಂತರ ಕಂಟ್ರೋಲ್ ಮಾಡ್ತೀವಿ ಸರ್. ಸರ್ ಈಗ ನೀವು ವಾಟರ್ ಲೆವೆಲ್ ಕಂಟ್ರೋಲ್ ಹಾಕ್ಸ್ಕೊಳ್ಳೋದ್ರಿಂದ ನಿಮಗೆ ನೀರು, ಪವರ್ ಎಲ್ಲ ಸೇವ್ ಆಗ್ತಿದೆ? 100% ಸೇವ್ ಆಗ್ತದೆ ಸರ್. ಯಾಕಂದರೆ ನಮಗೆ ಮ್ಯಾನುವಲ್ ಆಪ್ರೇಷನ್ನು ಕಡಿಮೆಯಾಗಿ ಎಲ್ಲ ಆಟೋ ಆಪ್ರೇಷನ್ಸ್ ಆಗಿ ಏನಾಗುತ್ತೆ, ನಮಗೆ ಕಟ್ ಆಫ್ ಎಲ್ಲ ಏನಾಗುತ್ತೆ ಆಟೋದಲ್ಲಿ ವರ್ಕ್ ಆಗುತ್ತೆ. ಎಲೆಕ್ಟ್ರಿಕಲ್ ಪವರ್ ಕನ್ಸಂಪ್ಷನ್ನು ಕಡಿಮೆಯಾಗಿ ಪವರ್ ಸೇವ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಪಾರ್ಟ್ನರ್ಸ್, ಈ ವಿಡಿಯೋ ನೋಡಿ ನಿಮಗೆಲ್ಲ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊತೀನಿ. ನೀವೇನಾದರೂ ವಾಟರ್ ಲೆವೆಲ್ ಕಂಟ್ರೋಲ್ ಇನ್ನೂ ಹಾಕ್ಸಿಲ್ಲ ಅಂದರೆ ಆದಷ್ಟು ಬೇಗ ಹಾಕ್ಸಿ. ನೀವು ಕೂಡ ನೀರು ಉಳಿಸ್ಬೋದು, ಪವರ್ ಉಳಿಸ್ಬೋದು ಮತ್ತು ಮೋಟ್ರ್ ಹಾಳಾಗ್ದಿರಂಗೆ ನೋಡ್ಕೊಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೇನಾರಿದ್ದರೆ ಸಬ್ಸ್ಕ್ರೈಬ್ ಆಗೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಜಾಸ್ತಿ ಶೇರ್ ಮಾಡಿ, ಹೆಚ್ಚಿನ ಸಪೋರ್ಟ್ ಮಾಡಿ. ಮತ್ತು ನಾವು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಬರೋವರೆಗೂ